ರೈತರ ಒಂದು ಸಮಾವೇಶ ನಡೀತಾ ಇದೆ. ಇಡೀ ನಮ್ಮ ಜಿಲ್ಲೆಯ ಪ್ರಮುಖ ರೈತರ ಒಂದು ಹಿತಚಿಂತನೆ ಯೋಚನೆ ಮಾಡುವಂಥ ಒಂದು ಸಾವಿರಾರು ಜನ ಪದಾಧಿಕಾರಿಗಳ ಜೊತೆಗೆ ಚರ್ಚೆಗಳು ನಡೀತಾ ಇದೆ. ಇವತ್ತು ರೈತರಿಗೋಸ್ಕರ ಸನ್ಮಾನಿಸಿದ ಯಡಿಯೂರಪ್ಪನವರ ಒಬ್ಬ ರೈತ ನಾಯಕನ ನೇತೃತ್ವದಲ್ಲಿ, ಮೋದಿಜಿ ಅವರೊಂದು ನೇತೃತ್ವದಲ್ಲಿ ನೂರಾರು ಯೋಜನೆಗಳನ್ನ ಮುಟ್ಟುವಂಥ ಕೆಲಸ ಆಗಿದೆ. ಆದರೆ ಇನ್ನೂ ಕೂಡ ರೈತರ ಮುಖದಲ್ಲಿ ಸಂತೋಷನ ಕಾಣಬೇಕಾಗಿದೆ. ನಾವೆಲ್ಲರೂ ಕೂಡ ಅವರ ಆದಾಯ ದುಪ್ಪಟ ಆಗಬೇಕಾಗಿದೆ. ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ಹಾಗೆ ಈ ದೃಷ್ಟಿಯಿಂದ ಆ ಚರ್ಚೆಗಳ ಮುಖಾಂತರ ಚುನಾವಣೆ ನಂತರ ಪಾರ್ಲಿಮೆಂಟಲ್ಲಿ ರೈತರ ಪರವಾಗಿ ಇನ್ನೂ ಯಾವ್ಯಾವ ವಿಚಾರದ ನಾವು ಶಕ್ತಿಯನ್ನು ತುಂಬೋದು, ಆ ದಿಕ್ಕಲ್ಲಿ ಒಂದು ವಿಮರ್ಶೆಗಳನ್ನು ಚರ್ಚೆಗಳನ್ನು ಇವತ್ತು ಇಟ್ಕೊಂಡಿದ್ದೀವಿ ಕುಂಸಿಯಲ್ಲಿ. ಅದೇ ರೀತಿ ಶಿಕಾರಿಪುರದಲ್ಲಿ ಇವತ್ತು ಸುಮಾರು ಒಂದು 500ಕ್ಕಿಂತ ಹೆಚ್ಚಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ದೊಡ್ಡ ಒಂದು ಯುವ ಮೋರ್ಚಾ ಸಮಾವೇಶವನ್ನು ಕೂಡ ಇವತ್ತು ನಡೀತಾ ಇದೆ. ಒಂದು ಸಂತೋಷ ಅಂದರೆ ನಮ್ಮ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಗಳೇ ಅಂತ ಹೇಳಿ ಜನ ಈಗೇನು ಮಾಡಿದ್ದಾರೆ, ಚರ್ಚೆಗಳು ಮಾಡ್ತಾ ಇದ್ದಾರೆ. ಸನ್ಮಾನಿಸಿದ ಅಣ್ಣಾಮಲೈ ಅವರು ಇವತ್ತು ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಬಂದು ಭದ್ರಾವತಿಯಲ್ಲಿ ತುಂಬ ದೊಡ್ಡ ಸಮಾವೇಶವನ್ನು, ಸುಮಾರು ಒಂದು 10-20 ಸಾವಿರಕ್ಕಿಂತ ದೊಡ್ಡ ಒಂದು ಸಮಾವೇಶ ಅಲ್ಲಿ ನೆರವೇರುತ್ತೆ. ಅದಾದಮೇಲೆ ರಾತ್ರಿ 8 ಗಂಟೆಗೆ ಶಿವಮೊಗ್ಗ ನಗರದಲ್ಲಿ ಮಿಲ್ಗಟ್ಟದಲ್ಲಿ ಇಲ್ಲೊಂದು ಸುಮಾರು ಒಂದು 5-6 ಸಾವಿರ ಜನರಿಂದ ಒಂದು ಸಮಾವೇಶವನ್ನು ಈಗಾಗಲೇ ಏರ್ಪಡಿಸುವಂಥ ಕಾರ್ಯಕ್ರಮ. ಅಂದರೆ ಈ ರೀತಿ ದಿನ ಫೈನ್ ಟ್ಯೂನಿಂಗ್ ಅಂದರೆ ದಟ್ ಮೀನ್ಸ್ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ನಮ್ಮ ಮೋದಿಜಿಯವರ ಸಂಕಲ್ಪ ಅವರು ಮುಟ್ಟಿಸ್ಬೇಕು. ಅದಕ್ಕಲ್ಲಿ ಇದೊಂದು ಅವಕಾಶ, ಚುನಾವಣೆ ಮತದಾರರ ಜೊತೆಗೆ ಹೋಗಲಿಕ್ಕೆ, ನಾವು ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮುಟ್ಟಿಸಲಿಕ್ಕೆ, ಮುಂದೆ ದೇಶಕ್ಕೆ ಏನು ಮಾಡ್ತೀವಿ, ಮತ್ತು ಈ ಕಾಂಗ್ರೆಸ್ಸು ಏನು ಇಷ್ಟು ವರ್ಷ ಆಶ್ವಾಸನೆ ಕೊಟ್ಕೊಂಡ್ಬಂದು ಇವತ್ತು ಯಾವುದೇ ಕೂಡ ಈಡೇರಿಸಲಿಕ್ಕೆ ಏನಾಗಿಲ್ಲ, ಎಲ್ಲ ವಿಚಾರಗಳನ್ನು ಕೂಡ ಜನರೇ ಮುಟ್ಟಿಸುವಂಥ ಕಾರ್ಯ ಈ ಚುನಾವಣಾ ಪ್ರಚಾರ ನಾವು ಮಾಡ್ತೀವಿ. ಸರ್, ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಎಸ್, ಸಹಜವಾಗಿ ಶಿಕಾರಿಪುರದ ಶಾಸಕರಾಗಿ ಇವತ್ತಿನ ಯುವ ಮೋರ್ಚಾ ಸಮಾವೇಶದಲ್ಲೂ ಪಾಲ್ಗೊಳ್ತಾ ಇದ್ದಾರೆ. ಕುಂಸಿಯಲ್ಲಿ ನಮ್ಮ ರೈತರ ಸಮಾವೇಶದಲ್ಲೂ ಕೂಡ ಇವತ್ತು ಸನ್ಮಾನಿಸಿದ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಸಂಜೆ ಶಿಕಾರಿಪುರದಲ್ಲಿ ತೊಗರ್ಸಿ ಮಹಾಶಕ್ತಿ ಕೇಂದ್ರ, ಅಲ್ಲೊಂದು 5-6 ಸಾವಿರ ಜನರ ಒಂದು ಬೃಹತ್ ಸಮಾವೇಶ ಕೂಡ ಇದೆ. ಅಲ್ಲಿಗೆ ಗೌರವಿತ ಯಡಿಯೂರಪ್ಪ ಸಾಹೇಬರು ಇವತ್ತು ರಾಯಚೂರು ಆ ಕಡೆ ಭಾಗದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮಧ್ಯಾಹ್ನ 3-4 ಗಂಟೆಗೆ ಲ್ಯಾಂಡಿಂಗ್ ಆಗುತ್ತಾರೆ ಶಿಕಾರಿಪುರದಲ್ಲಿ. ಆ ಸಮಾವೇಶದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಆ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅಂತೇಳಿ ಅನೇಕ ನಾಯಕರು ಭಾರತೀಯ ಜನತಾ ಪಕ್ಷ ಕಡೆಗೆ ಮುಖ ಮಾಡ್ತಿರೋದು ನಾವು ಗಮನಿಸ್ತಾ ಇದ್ದೀವಿ ಕ್ಷೇತ್ರದಲ್ಲಿ. ನಿನ್ನೆ ಗೌರವಿತ ಹೊಸನಗರದ ಉಮೇಶ್ ಜೀವನ ಪೂರ್ತಿ ಕಾಂಗ್ರೆಸ್ಸನ್ನು ಕಟ್ಟದಂಥ ಒಬ್ಬ ಹಾಲ್ಗದ್ದೆಯ ಉಮೇಶ್ ಅವರು, ಒಬ್ಬ ಒಕ್ಕಲಿಗ ಸಮಾಜದ ಮುಖಂಡರು, ಅವ್ರು ನಿನ್ನೆ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ನಿನ್ನೆ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಮೊನ್ನೆ ರಾತ್ರಿ ನಿಟ್ಟೂರಿನಲ್ಲಿ 10:10ವರೆಗೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ನಮ್ಮ ಮುಸ್ಲಿಂ ಬಾಂಧವರಿಂದ ಹಿಡಿದು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆದರು. ಅಂದರೆ ಈ ರೀತಿಯಂಥ ಒಂದು ಒಳ್ಳೆಯ ರೀತಿಯಂಥ ಒಂದು ವಾತಾವರಣ ಇಡೀ ಕ್ಷೇತ್ರದಲ್ಲಿ ಇವತ್ತು ನೋಡ್ತೀವಿ. ಸರ್, ಬರೋ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ. ಕಾಂಗ್ರೆಸ್ನ ಪ್ರೊಟೆಸ್ಟ್ ಶುರು ಮಾಡಿದ್ದಾರೆ, ಆರೋಪ ಮಾಡೋದು ಕೇಂದ್ರ ಸರ್ಕಾರ ಮೇಲೆ. ಸರ್, ಮತ್ತೆ ಜಾಹೀರಾತು ಮುಂದುವರೆದಿದೆ ಸರ್, ಅಂತ ಕೊಡ್ತಿದ್ದಾರೆ. ಎಸ್ ಸರ್, ಈಗ ಅವ್ರ ಕೆಲಸ ಅವ್ರು ಮಾಡಲಿ. ಅವರು ಜನರಿಗೆ ಮೋದಿಜಿಯವ್ರ ಬಗ್ಗೆ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷದ ಜಾಹೀರಾತನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ, ಇನ್ನು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟು ಕೊಟ್ಟಿದ್ದು, ನಮ್ಮ ಸರ್ಕಾರದಾಗ ಏನು ಕೊಟ್ಟಿದ್ದೀವಿ, ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಆಗಿದೆ. ಈ ನಾಡಿನ ಜನರಿಗೆ, ದೇಶ ಜನರಿಗೆ ಚೊಂಬನ್ನು ಕೊಟ್ಟಂಥ ಪ್ರತಿಫಲ ಇವತ್ತು ಕಾಂಗ್ರೆಸ್ ತನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಕಳ್ಕೊಂಡಿದೆ. ಹಾಗಾಗಿ ಆ ಚೊಂಬನ್ನು ಮೋದಿಜಿಯವರು ಅಕ್ಷಯ ಪಾತ್ರೆಯಾಗಿ ಏನೇನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ದೇಶಕ್ಕೆ ಏನು ಕೊಟ್ಟಿದ್ದಾರೆ, ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಇದೇ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂಥ ಪ್ರಯತ್ನ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಬರೋದು ಹಣ ನಮಗೆ ಕೇಂದ್ರದಿಂದ ಬರ್ತಾ ಇದೆ ಸರ್, ಹೇಗಂತ ನಮಗೆ ಸರ್, ಈಗ ಆಲ್ರೆಡಿ ಅಡ್ವಾನ್ಸು 900 crores ಜಮಾ ಆಗಲಿಕ್ಕೆ 3 months ಆಯಿತು. ಇನ್ನೂ ಯಾಕೆ ಅದೇ ದುಡ್ಡಲ್ಲೇ ನಾವು ಈಗ 2,000 ರೂಪಾಯಿ ರೈತರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ನಮ್ಮ ಕೇಂದ್ರದಿಂದ ಬಂದಂಥ ದುಡ್ಡಲ್ಲೇ ಅವ್ರು ಕೊಟ್ಟಿರುತ್ತೆ. ಅವ್ರು ನಿಜವಲ್ಲೂ ರೈತರ ಬಗ್ಗೆ ಕಳಕಳಿ ಇದ್ದಿದ್ದರೆ ಇವತ್ತು ಹೈನುಗಾರಿಕೆ ಮಾಡುವಂಥ ರೈತರು ಸುಮಾರು 27 ಲಕ್ಷ ನಮ್ಮ ರೈತರೇನಿದ್ದಾರೆ, ಅವರ ಅಕೌಂಟಿಗೆ ಅವ್ರು ಹಾಕಬೇಕಂತ 680 ಕೋಟಿ ಇವತ್ತಿನವರು ಕೂಡ ಯಾಕೆ ಹಾಕಿಲ್ಲ ನಿಮಗೆ? ಅಂದರೆ ಈ ರೀತಿ ಇದೆಲ್ಲದೂ ಕೂಡ ಸ್ಪಷ್ಟವಾಗಿ ಕ್ಷೇತ್ರದ ಜನರಿಗೆ ತಿಳಿಸುವಂಥ ಕಾರ್ಯ ನಮ್ಮ ಕಾರ್ಯಕರ್ತರು ಕೂಡ ಮಾಡ್ತಾರೆ. ಥ್ಯಾಂಕ್ ಯು.